ನಾಮದ ಮಹಿಮೆ. ಒಂದರಲ್ಲಿ ಒಬ್ಬ ಬಡವ. ಅವನಿಗೆ ದರಿದ್ರ ದಿನದಿನಕ್ಕೆ ಹೆಚ್ಚಾಯಿತು. ಒಂದು ದಿನ ಆ ಊರಿಗೆ ಯಾರೋ ಹರಿಕತೆ ಮಾಡಲು ಬಂದರು. ಬಡವ ಹರಿಕತೆ ಕೇಳಿ ಬೆಳಗ್ಗೆ ದಾಸರ ಬಳಿಗೆ ಹೋದ. ಸ್ವಾಮಿ, ನನ್ನ ಬಡತನ ಹರಿಯಂಗೆ ಒಂದು ಉಪಾಯ ಹೇಳಿ ಎಂದ. ಆಗ ದಾಸರು, ನೀನು ದಿನಕ್ಕೆ ಎಷ್ಟು ಸಾರಿ ದೇವರ ನೆನೆಯುತ್ತೀಯ? ಅಂದರು. ಎಷ್ಟು ಸಾರಿಯೂ ಇಲ್ಲ ಸ್ವಾಮಿ. ಅಂದ ಬಡವ. ಹಾಗಾದರೆ ಒಂದು ಕಡೆ ಮಾಡು. ದಿನಕ್ಕೊಂದು ಸಾರಿ ಹಣ್ಣುಕಾಯಿ, ಗಂಧದ ಕಡ್ಡಿ, ಕರ್ಪೂರ ತಗೊಂಡು ನಿಮ್ಮೂರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸು ಎಂದರು. ಆಗ ಬಡವ, ಸ್ವಾಮಿ, ದಿನಕ್ಕೆ ಎಷ್ಟು ದುಡ್ಡಾಗ್ತದೆ? ಸುಲಭವಾದ ಕೆಲಸ ಹೇಳಿ ಅಂದ. ಹಾಗಾದರೆ ದಿವಸ ಹೋಗಿ ದೇವರ ಮುಖ ನೋಡಿಕೊಂಡು ಬಾ ಎಂದರು ದಾಸರು. ಬಡವನಿಗೆ ಅದು ಕಷ್ಟವಾಗಿ ಕಂಡಿತು. ಏನು ಸ್ವಾಮಿ, 6 ಕಟ್ಟೋದು ಬಿಟ್ಟು ದಿನ ದೇವಸ್ಥಾನಕ್ಕೆ ಹೋಗ್ಲೆ? ಅದು ಸಾಧ್ಯವಿಲ್ಲ ಅಂದ. ಆಗ ದಾಸರು, ಒಂದು ಕೆಲಸ ಮಾಡು. ನಿಮ್ಮೂರಲ್ಲಿ ಯಾರಾದರೂ ನಾಮ ಇಕ್ಕುವವರು ಇದ್ದಾರೆಯೇ? ಎಂದರು. ಇದ್ದಾರೆ ಎಂದ ಬಡವ. ಹಾಗಾದರೆ ದಿನ ಬೆಳಗ್ಗೆ ಅವನ ನಾಮ ನೋಡು ಎಂದರು. ನೋಡಿ ಸ್ವಾಮಿ, ಅದು ಬೇಕಾದರೆ ಮಾಡ್ತೀನಿ ಎಂದ ಬಡವ ಹಿಗ್ಗಿನಿಂದ ನುಡಿದ. ನಮ್ಮ ಮನೆ ಎದುರಿಗೆ ಒಬ್ಬ ಕುಂಬಾರರ ಮುದುಕ ಇದ್ದಾನೆ. ನಾನು ಏಳುವ ಹೊತ್ತಿಗೆ ಅವನು ನಾಮ ಹಾಕೊಂಡು ಬಾಗಿಲಲ್ಲಿ ಕುಳಿತಿರುತ್ತಾನೆ. ಅದು ಬೇಕಾದರೆ ಮಾಡ್ತೀನಿ ಎಂದ. ಬಡವ ಅಂದಿನಿಂದ ತಪ್ಪದೇ ಕುಂಬಾರರ ಮುದುಕನ ನಾಮ ನೋಡಿ ಹೋಗುತ್ತಿದ್ದ. ಹೀಗೆ 4-5 ತಿಂಗಳು ಕಳೆದಿರಬಹುದು. ಒಂದು ದಿನ ಆ ಮುದುಕ ಮುಂಜಾನೆ ಬೇಗ ಎದ್ದು ಮಡಕೆ ಮಾಡಲು ಮಣ್ಣು ತರುವುದಕ್ಕಾಗಿ ಕೆರೆಗೆ ಹೋದ. ಎಂದಿನಂತೆ ಎದ್ದು ಬಂದ ಬಡವ ಅಜ್ಜನನ್ನು ಕಾಣದೆ ನಿರಾಶನಾದ. ಅಜ್ಜೋ ಎಂದು ಅವರ ಮನೆಗೆ ಹೋಗಿ ಕೂಗಿದ. ಅಜ್ಜ ಕಾಣಲಿಲ್ಲ. ಕೆರೆಗೆ ಹೋದ ವಿಷಯವನ್ನು ತಿಳಿದುಕೊಂಡ. ಬಡವ ನಿಯಮ ತಪ್ಪದಂತೆ ನಾಮವನ್ನು ನೋಡಲು ಕೆರೆಯ ಕಡೆಯೇ ಹೋದ. ಕೆರೆಯಲ್ಲಿ ಅಜ್ಜ ಮಣ್ಣನ್ನು ಅಗೆಯುತ್ತಿದ್ದ. ಅವನಿಗೆ 3 ಬಿಂದಿಗೆ ಹಣ ಸಿಕ್ಕಿತು. ಮುದುಕ ತನ್ನ ಮಗನಿಗೆ, ಮಗ, ಮೇಲಕ್ಕೆ ಎತ್ತು, ಇಷ್ಟು ಹೊತ್ತಿನಂತೆ ಯಾರು ಬರ್ತಾರೆ ಎಂದ. ಮಗ ಬಿಂದಿಗೆಯನ್ನು ಎತ್ತಲು ಪ್ರಯತ್ನಿಸಿದ. ಅದೇ ವೇಳೆಗೆ ಏರಿಯನ್ನು ಹತ್ತಿ ಬಡವನು ಅಲ್ಲಿಗೆ ಬಂದ. ಅಜ್ಜನಿಗೆ ಹಣ ಸಿಕ್ಕಿರುವುದು ಅವನಿಗೆ ಗೊತ್ತಿರಲಿಲ್ಲ. ನಾಮವನ್ನು ನೋಡುವುದಕ್ಕಾಗಿ ಬಂದವನು ಅಜ್ಜನನ್ನು ಕಂಡ ಕೂಡಲೇ ಸಂತೋಷವಾಯಿತು. ಕೊನೆಗೂ ನಾಮವನ್ನು ನೋಡಿದೆನಲ್ಲ ಎನ್ನುವ ಭರದಲ್ಲಿ ನೋಡಿದೆ ಎಂದು ಜೋರಾಗಿ ಕೂಗಿದ. ಅಜ್ಜನ ಮಗ ಇಬ್ಬರು ಬೆಚ್ಚಿದರು. ತಮ್ಮ ಗುಟ್ಟು ಬಯಲಾಯಿತು ಎಂದು ಬೆದರಿ, ಸ್ವಲ್ಪ ಬಾರಪ್ಪ, ಇಲ್ಲಿ ನಿನಗೊಂದು ಮಾತನ್ನು ಹೇಳ್ತೀನಿ ಎಂದು ಅಜ್ಜ ಕೂಗಿದ. ಇಲ್ಲ ಬಿಡೆಯ 3 ನೋಡಿಕೊಂಡೆ ಎಂದು ಬಡವ ನಿಂತಲ್ಲಿಂದಲೇ ಉತ್ತರಿಸಿದ. ಅಜ್ಜನಿಗೆ ಇನ್ನೂ ಭಯವಾಯಿತು. ಬಡವನ ಬಳಿಗೆ ಓಡಿಹೋಗಿ, ಯಾರಿಗೂ ಹೇಳಬೇಡ, ನಿನಗೂ ಅರ್ಧ ಕೊಡುತ್ತೇವೆ ಎಂದು ಬೇಡಿದ. ಬಡವನಿಗೆ ಅರ್ಥವಾಗಲಿಲ್ಲ. ಕೊನೆಗೆ ತನಗೆ ಅರ್ಧ ಹಣ ಸಿಕ್ಕಿದ ಮೇಲೆ ಎಲ್ಲ ನಾಮದ ಮಹಿಮೆ ಎಂದುಕೊಂಡ. ಅಷ್ಟು ಹಣವನ್ನು ಮನೆಗೆ ತಂದು ಹೆಂಡತಿಗೆ ಕೊಟ್ಟನು. ಬರಿಯ ನಾಮ ನೋಡಿದ್ದಕ್ಕೆ ಇಷ್ಟೊಂದು ಹಣ ಸಿಕ್ಕಿತು. ನಿಜವಾಗಿ ದೇವರ ಪೂಜೆಯನ್ನು ಮಾಡಿದರೆ ಇನ್ನೆಷ್ಟು ಸಿಕ್ಕುತ್ತದೋ ಎಂದು ಅಂದಿನಿಂದ ನಿತ್ಯ ಪೂಜೆಯನ್ನು ಆರಂಭಿಸಿದ. ಸಿಕ್ಕ ಹಣದಲ್ಲಿ ಅವರು ಅನುಕೂಲವಾಗಿ ಬಾಳಿಕೊಂಡು ಹೋದರು. ನನ್ನ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.